ಪ್ರಜಾ ನ್ಯೂಸ್ ಆಫ್ ಇಂಡಿಯಾ ವರದಿಗೆ ಬೆಸ್ಕಾಂ ಸ್ಪಂದನೆ. ಪ್ರಜಾ ನ್ಯೂಸ್ ಆಫ್ ಇಂಡಿಯಾ ವರದಿಗೆ ಬೆಸ್ಕಾಂ ಸ್ಪಂದನೆ. ಮಾಧ್ಯಮದ ಒತ್ತಡಕ್ಕೆ ಬೆಸ್ಕಾಂ ಸ್ಪಂದನೆ. ನಗರಸಭೆ ಮಾತ್ರ ಕಾಣೆಯಾಗಿದ್ಯಾ? ಸುದ್ದಿ ಹರಡುತ್ತಿದ್ದಂತೆ ಬೆಸ್ಕಾಂ ಅಧಿಕಾರಿಗಳು ಇಂದು ಸ್ಥಳಕ್ಕೆ ಭೇಟಿ ನೀಡಿದರು. ವಿದ್ಯುತ್ ಅಕ್ರಮ ಸಂಪರ್ಕವನ್ನು ಕಡಿತಗೊಳಿಸಿದ ಬೆಸ್ಕಾಂ. ಸಾರ್ವಜನಿಕರ ಜೀವನಾಡಿಯಾದ ಕಾಲುವೆ ಖಾಸಗಿ ಸ್ವಾರ್ಥಕ್ಕೆ ಬಲಿಯಾಗುತ್ತಿದ್ದರೂ ನಗರಸಭೆ ಯಾಕೆ ಕಣ್ಮುಚ್ಚಿಕೊಂಡಿದೆ? ಬೆಸ್ಕಾಂ ಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಏನ್ ಚೀಸ್ ಮಾಡ್ತೀರಾ ಸರ್? ಇದ್ರ ಮಾಲೀಕರು ಯಾರು ಏನು ಅಂತ ಗೊತ್ತಾಯ್ತು ಸರ್? ಗೊತ್ತಿಲ್ಲ. ಅವ್ರ ಮೇಲೆ ಏನು ಕ್ರಮ ತಗೊಂತೀರಿ ಸರ್? ಅದೇನೆ ಪೆನಾಲ್ಟಿ ಕಟ್ಸ್ತೀವಿ. ಪೆನಾಲ್ಟಿ ಕಟ್ಸಿ ಮುಂದೆ ಈ ತರ ನಾಗರ ಕೆರೆ ಅರ್ಕಾವತಿ ನದಿ ನೀರು ಹರಿಯುವ ಜೀವನಾಡಿಯಂತಿರುವ ಈ ಪುರಾತನ ಕಾಲುವೆ ಉಳಿಯುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಾರ್ವಜನಿಕರಿಗೆ ನೀವು ಮನವರಿಕೆ ಆಗೋ ರೀತಿಯಲ್ಲಿ ಹೇಳಿ. ಸತ್ತೋದ್ರೆ ಏನ್ ಮಾಡ್ತೀರಾ? ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ನೆಕ್ಸ್ಟ್ ಸಾರ್ವಜನಿಕರೇ ಮೋಟರ್ ತಾನೇ ಹೋಗ್ಲಿ ಬಿಡು ಅಂತೇಳಿ ನೇರವಾಗಿ ಕಂಬಕ್ಕೆ ವೈರ್ಗಳು ಹಾಕಂತಾರೆ. ನಾಳೆ ಸಹ ಅವ್ರ ಪ್ರಾಣಕ್ಕೆ ಅವ್ರಿಗೆ ಆಪತ್ತು ಬರುತ್ತೆ.